ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ, ವಿಧವೆ ಮಹಿಳೆ ಗಳಿಸಿದ ಆಸ್ತಿ ಯಾರಿಗೆ ಹೋಗಬೇಕು, ಗಂಡನ ಮನೆಗೋ ತವರು ಮನೆಗೋ, ಇದರ ಬಗ್ಗೆ ಕುರಿತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಹೇಳಿದೆ. ಈ ರೀತಿ ವಿಧವೆ ಗಳಿಸಿದಂತ ತನ್ನ ಸ್ವಯಾರ್ಜಿತ ಆಸ್ತಿ ಯಾರಿಗೆ ಹೋಗಬೇಕು ಎಂಬತಕ್ಕಂಥ ಒಂದು ಪ್ರಶ್ನಾರ್ಥಕವಾದಂತ ಕಾನೂನು ತಾರ್ಕಿಕತೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಅತಿ ಪ್ರಮುಖವಾದಂತ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಬಗ್ಗೆ ಏನು ಹೇಳಿದೆ, ಹೇಗೆ ವಿಧವೆ ತಾನು ಗಳಿಸಿದಂತ ಆಸ್ತಿಯನ್ನ ಯಾರಿಗೆ ವರ್ಗಾವಣೆ ಮಾಡುವುದು, ಹೇಗೆ ಕೊಡಬಹುದು ಎಂಬುದರ ಬಗ್ಗೆ ಈ ವಿಡಿಯೋ ಮೂಲಕ ಒಂದಿಷ್ಟು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸಹಜವಾಗಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಮಹಿಳಾ ಆಸ್ತಿ ಹಕ್ಕು ಅದು ವಿಶೇಷವಾಗಿ ಮಹಿಳೆ ತಾನು ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ಅಂತ ಏನಿದೆಯಲ್ಲ, ಅದು ಆನ್ಸಿಸ್ಟರ್ ನಿಂದ ಬಂದಿರತಕ್ಕಂಥದ್ದಿರ್ಬೋದು, ತಾಯಿ ಕಡೆಯಿಂದ ಬಂದಿರತಕ್ಕಂಥದ್ದಿರ್ಬೋದು, ಅಥವಾ ತಾನು ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ಅಂತ ಏನಿದೆಯಲ್ಲ, ಇದು ತವರ ಮನೆಗೆ ಹೋಗಬೇಕು ಅಥವಾ ಗಂಡನ ಮನೆಗೆ ಹೋಗಬೇಕು ಎಂಬತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ಇವತ್ತು ಉಳಿದಿತ್ತು. ಇಂಥ ಒಂದು ಯಕ್ಷ ಪ್ರಶ್ನೆಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಪರಿಹಾರಾತ್ಮಕವಾದಂತ ತೀರ್ಪನ್ನ, ಮಹಿಳೆ ತನ್ನ ಸ್ವಯಾರ್ಜಿತ ಆಸ್ತಿ, ಅದು ವಿಶೇಷವಾಗಿ ವಿಧವೆ ಮಹಿಳೆ ತನ್ನ ಆಸ್ತಿ, ಗಂಡನು ತೀರ್ಕೊಂಡಿದ್ದಾನೆ, ಮಕ್ಕಳು ಇಲ್ಲ, ಅಂತ ಸಂದರ್ಭದಲ್ಲಿ ತಾನು ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ಯಾರಿಗೆ ಕೊಡಬೇಕು, ಯಾರಿಗೆ ಹೋಗಬೇಕು ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ಪರಿಹಾರಾತ್ಮಕವಾದಂತಹ ಒಂದು ಕಾನೂನುಬದ್ಧವಾದಂತಹ ತೀರ್ಪನ್ನು ಕೊಟ್ಟಿದೆ. ಮಹಿಳೆ ಆಸ್ತಿ ತಾನು ಗಳಿಸಿರ್ತಕ್ಕಂಥದ್ದು ವ್ಯವಹಾರಿಕ ಮೂಲಕವಾಗಿ ಗಳಿಸಿರ್ಬೋದು, ಉದ್ಯೋಗ ಮಾಡುವಂತ ಸರ್ಕಾರಿ ಉದ್ಯೋಗವನ್ನು ಮಾಡಿ ಗಳಿಸಿರ್ಬೋದು. ಈ ರೀತಿ ಹೀಗೆ ಸರ್ಕಾರಿ ಉದ್ಯೋಗದಿಂದ ಸ್ವಯಾರ್ಜಿತ ಆಸ್ತಿ ಗಳಿಸಿದಂತ ಹೆಣ್ಣು ಮಗಳು ಒಂದು ವೇಳೆ ಗಂಡನು ತೀರ್ಕೊಂಡಿದ್ದಾನೆ, ಮಕ್ಕಳು ಇಲ್ಲ, ಅಂತ ಸಂದರ್ಭದಲ್ಲಿ ತಾನು ಗಳಿಸಿದಂತ ಆಸ್ತಿ ಯಾರಿಗೆ ಹೋಗ್ಬೇಕು ಎಂಬತಕ್ಕಂಥ ಒಂದು ಕಾನೂನಿನ ತಾರ್ಕಿಕತೆ ಏನಿದೆಯಲ್ಲ, ಈ ಕಾನೂನಿನ ತಾರ್ಕಿಕತೆಗೆ ಪರಿಹಾರವನ್ನ ನಾವು ಇವತ್ತು ಕಾನೂನುಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಮಹಿಳೆ ಮದುವೆ ಆಗುವಂತ ಸಂದರ್ಭದಲ್ಲಿ ಅವಳು ಪಡೆದುಕೊಂಡಿರ್ತಕ್ಕಂಥ ಸ್ತ್ರೀಧನ ಅಂತೇನಿದೆ, ಆ ಸ್ತ್ರೀಧನವು ಸಹ ಅವಳ ಒಂದು ಸ್ವಂತಿಕ ಆಸ್ತಿ ಆಗುತ್ತೆ, ಸ್ವಯಾರ್ಜಿತ ಆಸ್ತಿ ಆಗ್ತದೆ. ಅದ್ರ ಮೇಲೂ ಸಹ ಯಾರು ಸಹ ಹಕ್ಕನ್ನು ಚಲಾಯಿಸಲಿಕ್ಕೆ ಬರೋದಿಲ್ಲ. ಇದ್ರ ಮೇಲೆ ಯಾಕೆ ಈ ರೀತಿಯಾದಂತಹ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಮಹಿಳಾ ಆಸ್ತಿ ಬಗ್ಗೆ ಅಂತಂದ್ರೆ, ಸಹಜವಾಗಿ ಮದುವೆ ಆದ ತಕ್ಷಣ ಮಹಿಳೆ ಎಂಬತಕ್ಕಂಥವಳು ತನ್ನ ತವರು ಮನೆಯ ಗೋತ್ರವನ್ನ ಬಿಟ್ಟು ಗಂಡನ ಮನೆಯ ಗೋತ್ರಕ್ಕೆ ಹೋಗ್ತಾಳೆ. ಗಂಡನ ಮನೆಯ ಗೋತ್ರ ಅವಳಿಗೆ ಅನ್ವಯ ಆಗ್ತದೆ, ಗೋತ್ರದ ಬದಲಾವಣೆ ಆಗ್ತದೆ. ತನ್ನೆಲ್ಲ ಹಕ್ಕುಗಳನ್ನ ಗಂಡನ ಮನೆಯಲ್ಲಿ ಇರ್ತವೆ, ಗಂಡನ ಮನೆಗೆ ವರ್ಗಾವಣೆ ಆಗ್ತವೆ. ಯಾಕಂದ್ರೆ ತವರು ಮನೆಯ ಗೋತ್ರವನ್ನ ಗಂಡನ ಮನೆಯ ಗೋತ್ರಕ್ಕೆ ಸೇರುತ್ತಾಳೆ. ಹಾಗಾಗಿ ಮಹಿಳೆಯ ಗಳಿಸಿದಂತ ಯಾವುದೇ ಆಸ್ತಿ ಮೇಲೆ ತವರು ಮನೆಗಿಂತ ಹೆಚ್ಚಾಗಿ ಗಂಡನ ಮನೆಯವರಿಗೆ ಹಕ್ಕಿರ್ತದೆ ಎಂಬತಕ್ಕಂಥದ್ದನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾದಂತ ಒಂದು ತಾನು ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ಯಾರಿಗೆ ಕೊಡಬೇಕು, ತವರು ಮನೆಗೆ ಕೊಡಬೇಕು ಅಥವಾ ಗಂಡನ ಮನೆಗೆ ಕೊಡಬೇಕು ಎಂಬತಕ್ಕಂಥ ಒಂದು ತರ್ಕ ಏನಿದೆಯಲ್ಲ, ಆ ತರ್ಕಕ್ಕೆ ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥ ಒಂದು ಪರಿಹಾರಾತ್ಮಕ ಕಾನೂನು ಅಂದ್ರೆ ವಿಲ್ ಅನ್ನು ಮಾಡಬೇಕು, ವಸಿಯತ್ತನ್ನು ಮಾಡಬೇಕು. ವಸಿಯತ್ತಿನ ಮೂಲಕ, ವಿಲ್ಲಿನ ಮೂಲಕ ಮಹಿಳೆ ತನ್ನ ಗಳಿಸಿದಂತ ಆಸ್ತಿಯನ್ನ ಯಾರಿಗೆ ಬೇಕಾದ್ರೂ ಸಹ ಮಾಡ್ಬೋದು. ಅದು ತವರು ಮನೆಗೆ ಬೇಕಾದ್ರೆ ತವರು ಮನೆಗೆ ಮಾಡಲಿ, ಅಥವಾ ಗಂಡನ ಮನೆಗೆ ಬೇಕಾದ್ರೆ ಗಂಡನ ಮನೆಗೆ ಮಾಡಲಿ. ಈ ರೀತಿ ಮಾಡುವಂತ ವಿಲ್ ಬರೆಯುವಂತ, ವಿಲ್ಲಿನ ಮೂಲಕ ವರ್ಗಾವಣೆ ಮಾಡುವಂತ ಒಂದು ಕಾನೂನುಬದ್ಧವಾದಂತಹ ಸ್ವಾಯತ್ತತೆಯ ಸ್ವತಂತ್ರತೆ ಅಧಿಕಾರ ಮಹಿಳೆ ಗಳಿಸಿದಂತ ಸ್ವಯಾರ್ಜಿತ ಆಸ್ತಿಗಿದೆ. ಅದು ವಿಶೇಷವಾಗಿ ವಿಧವೆ ಮಹಿಳೆ ಗಳಿಸಿದಂತ ಸ್ವಯಾರ್ಜಿತ ಆಸ್ತಿಗೆ ಈ ಒಂದು ಪರಿಹಾರಾತ್ಮಕವಾದಂತ ಅಂಶವನ್ನು ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆಕ್ಚುಲಿ ಹಿಂದೂ ವಾರಸುದಾರರ ಕಾಯ್ದೆ ಪ್ರಕಾರ 1956 ಕಾಯ್ದೆ ಪ್ರಕಾರ
ಇಂಥ ಒಂದು ಆಸ್ತಿ ಸಹಜವಾಗಿ ತವರು ಮನೆಗೆ ಹೋಗ್ಬೇಕೆಂಬತಕ್ಕಂಥದ್ದನ್ನ ಹಿಂದೂ ಅವಿಭಕ್ತ ಕುಟುಂಬ ಇರ್ಬೋದು ಅಥವಾ ಹಿಂದೂ ವಾರಸುದಾರರ ಕಾಯ್ದೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ, ಅಥವಾ ರಕ್ತ ಸಂಬಂಧವಾದವರಿಗೆ ಹೋಗ್ಬೇಕಂತೇಳಿ ಕಾಯ್ದೆಯಲ್ಲಿ ಸಹಜವಾಗಿ ಹಿಂದೂ ಸಕ್ಸೆಷನ್ ಆಕ್ಟ್ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಎರಡೂ ಕುಟುಂಬಗಳಲ್ಲಿ ಇಂಥ ಒಂದು ಮಹಿಳಾ ಆಸ್ತಿಯ ಮೇಲೆ ಎರಡೂ ಕುಟುಂಬಗಳಲ್ಲಿ ಹಕ್ಕು ಚಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಕಡೆ ತವರು ಮನೆಯ ಕುಟುಂಬದವರು ಪ್ರಯತ್ನ ಮಾಡ್ತಾರೆ, ಅದು ಸಹೋದರರು ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ತಮ್ಮಂದಿರು ಇರ್ಬೋದು. ಇನ್ನೊಂದು ಕಡೆ ಗಂಡನ ಮನೆಯಲ್ಲಿರ್ತಕ್ಕಂಥ ಮೈದುನ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಇವರೆಲ್ಲರೂ ಸಹ ಒಂದು ಮಹಿಳಾ ಆಸ್ತಿ ಬಗ್ಗೆ, ಸ್ವಯಾರ್ಜಿತವಾಗಿ ಗಳಿಸಿರ್ತಕ್ಕಂಥ ಮಹಿಳಾ ಆಸ್ತಿ ಬಗ್ಗೆ ಅಥವಾ ವಿಧವೆಯಾಗಿ ಇರ್ತಕ್ಕಂಥ ಮಹಿಳೆ ಆಸ್ತಿ ಏನಿದೆಯಲ್ಲ ಅವಳ ಆಸ್ತಿ ಬಗ್ಗೆ ಈ ಎರಡೂ ಕುಟುಂಬದವರು ಸಹ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ನಮಗೆ ಬೇಕು ಅಂತೇಳಿ ತವರು ಮನೆಯವರು, ನಮಗೆ ಬೇಕಂತೇಳಿ ಗಂಡನ ಮನೆಯವರು, ಈ ರೀತಿ ಒಂದು ಕಾನೂನಿನ ಸಮರ, ಕಾನೂನಿನ ವ್ಯಾಜ್ಯ ಅಥವಾ ಜಗಳ ಪ್ರಾರಂಭವಾಗಿ ಎಷ್ಟೋ ಪ್ರಕರಣಗಳು ಇವತ್ತು ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಗಳಾಗಿ, ವ್ಯಾಜ್ಯಗಳಾಗಿ, ಪ್ರಕರಣಗಳಾಗಿ ದಾಖಲೆ ಆಗಿರ್ತಕ್ಕಂಥದ್ದನ್ನ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಎರಡೂ ಕುಟುಂಬಗಳಲ್ಲಿ ಒಂದು ವಿವಾಹ ಎಂಬ ಸಂತೋಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಂಬಂಧ ಗಂಡನು ತೀರಿಕೊಂಡು ಮಕ್ಕಳು ಇಲ್ಲ, ಆಗ ಉದ್ಯೋಗದಲ್ಲಿದ್ದು ಅಥವಾ ಇನ್ಯಾವುದೇ ವ್ಯವಹಾರವನ್ನು ಮಾಡಿ, ಇನ್ಯಾವುದೇ ಉದ್ಯೋಗವನ್ನು ಮಾಡಿ ತಾನೇ ಗಳಿಸಿದಂತ ಸ್ವಯಾರ್ಜಿತ ಆಸ್ತಿಯನ್ನ ಯಾರಿಗೆ ಕೊಡಬೇಕೆಂಬತಕ್ಕಂಥ ಒಂದು ಗೊಂದಲದಲ್ಲಿ ಮಹಿಳಾ ಆಸ್ತಿ ನಿಂತ ಸಂದರ್ಭದಲ್ಲಿ ಸೊ ಒಂದು ವೇಳೆ ಯಾರಿಗಾದ್ರೂ ಒಬ್ರು ಕಡೆ ತವರು ಮನೆಗೆ ಕೊಟ್ರೆ ಗಂಡನ ಮನೆಯಿಂದ ಸಂಬಂಧ ಕಿತ್ಕೋಬೇಕಾಗುತ್ತೆ, ಗಂಡನ ಮನೆಗೆ ಕೊಟ್ರೆ ತವರು ಮನೆಯಿಂದ ಸಂಬಂಧ ಕಿತ್ಕೋಬೇಕಾಗುತ್ತೆ. ಮತ್ತು ಈ ಎರಡೂ ಕುಟುಂಬದಲ್ಲಿ ವಿನಾಕಾರಣ ವ್ಯಾಜ್ಯ, ಜಗಳ ಎಂಬತಕ್ಕಂಥದ್ದು, ಭಿನ್ನಾಭಿಪ್ರಾಯ ಎಂಬತಕ್ಕಂಥ ಸಮಸ್ಯೆ ಉಂಟಾಗಿ ಆ ಒಂದು ಆಸ್ತಿ ಪಡೆಯಲಿಕ್ಕೋಸ್ಕರ ವಿವಾಹ ಎಂಬ ಬಂಧನದಿಂದ ಉಂಟಾಗಿರ್ತಕ್ಕಂಥ ಸಂಬಂಧಗಳಿಗೆ ಕಡಿವಾಣ ಹಾಕದಂತೆ ಆಗ್ತದೆ, ಅವು ಕಟ್ಟಾಗ್ತವೆ. ಆ ಸಂಬಂಧಗಳನ್ನ ಉಳಿಸಬೇಕು, ಅವುಗಳನ್ನ ಮತ್ತೆ ಗಟ್ಟಿಗೊಳಿಸಬೇಕು. ಮಹಿಳೆ ತನ್ನದೇ ಆದಂತಹ ಆಸ್ತಿ ಬಗ್ಗೆ ತಾನೇ ಸ್ವಂತ ನಿರ್ಣಯ ತೆಗೆದುಕೋಬೇಕು. ಅವಳ ಆಸ್ತಿಯ ಸಂರಕ್ಷಣೆ ಮಾಡತಕ್ಕಂಥದ್ದು ಕಾನೂನುಬದ್ಧವಾದಂತಹ ಅಧಿಕಾರ ಆಗಿದೆ ಅಂತ ಹೇಳ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯ ಇಂಥ ಸಂದಿಗ್ಧತೆ ಬಂದಂತ ಸಂದರ್ಭದಲ್ಲಿ ದಾವೆ ಪ್ರಕರಣಗಳ ಮೂಲಕ ಸಂಬಂಧಗಳು ಹಾಳಾಗೋಗಬಾರ್ದು, ಸಂಬಂಧಗಳು ಉಳಿಬೇಕು, ಎರಡೂ ಕುಟುಂಬಗಳ ಸಂಬಂಧಗಳು ಉಳಿಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಇಂಥ ಒಂದು ಮಹಿಳೆ ತನ್ನ ಆಸ್ತಿಯನ್ನ ವಿಲ್ ಮಾಡುವುದರ ಮೂಲಕ ಅಥವಾ ವಸಿಯತ್ ಮಾಡುವುದರ ಮೂಲಕ ತನ್ನ ಸ್ವಂತ ವಿವೇಚನೆ, ತನ್ನ ಇಚ್ಛೆಗೆ ತಕ್ಕಂತೆ ತನ್ನ ಹಕ್ಕನ್ನ ಚಲಾಯಿಸಿ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ವಿಲ್ ಅಥವಾ ವಸಿಯತ್ ಎಂಬತಕ್ಕಂಥದ್ದು ಹಿಂದೂ ವಾರಸುದಾರರ ಕಾಯ್ದೆ ಇರ್ಬೋದು ಅಥವಾ ಹಿಂದೂ ವ್ಯವಸ್ಥೆ ಒಳಗಡೆ ಸಹಜವಾಗಿ ಇದು ಒಂದು ಅತಿ ಪ್ರಮುಖವಾದಂತಹ ಮಹತ್ವಪೂರ್ಣವಾದಂತಹ ದಾಖಲೆಯಾಗಿ ಮೊದಲಿಂದ ಬೆಳೆದು ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗೆ ತಾನು ಗಳಿಸಿದಂತ ಆಸ್ತಿಯನ್ನು ಯಾರಿಗೆ ಬೇಕಾದ್ರೂ ವರ್ಗಾವಣೆ ಮಾಡತಕ್ಕಂತ ಅಂತ ಒಂದು ಆಸ್ತಿ ಹಕ್ಕು ಅವಳ ಸ್ವಾಯತ್ತತೆಯ ಸ್ವತಂತ್ರತೆ ನಿರ್ಧಾರಕ್ಕಾಗಿರ್ತದೆ ಮತ್ತು ಅವಳ ಆಸ್ತಿಯ ಹಕ್ಕನ್ನ ರಕ್ಷಣೆ ಮಾಡಿಕೊಳ್ಳತಕ್ಕಂಥ ಅಧಿಕಾರ ಕಾನೂನುಬದ್ಧವಾಗಿ ಅವಳಿಗೆ ಕೊಟ್ಟಂತಾಗ್ತದೆ ಎಂಬತಕ್ಕಂಥದ್ದು ಅಭಿಪ್ರಾಯವನ್ನ ಸರ್ವೋಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿದೆ. ಸೊ ಇವಳು ಗಳಿಸಿರುವಂತಹ ಆಸ್ತಿ ಅದು ಆನ್ಸಿಸ್ಟರ್ ಪ್ರಾಪರ್ಟಿ ಇರ್ಬೋದು ಅಥವಾ ಸೆಲ್ಫ್ ಅಕ್ವರ್ಡ್ ಪ್ರಾಪರ್ಟಿ ಇರ್ಬೋದು, ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಸ್ವಯಾರ್ಜಿತ ಆಸ್ತಿ ಇರ್ಬೋದು. ಸೊ ಇಂಥ ಒಂದು ಆಸ್ತಿಯನ್ನ ವಿಲ್ ಮೂಲಕ, ವಸಿಯತ್ ಮೂಲಕ ತನಗೆ ಬೇಕಾದಂತವರಿಗೆ ವರ್ಗಾವಣೆ ಮಾಡುವುದರಿಂದ, ಬರೆಯುವುದರಿಂದ ಈ ವಸಿಯತ್ ಅಥವಾ ವಿಲ್ ಎಂಬತಕ್ಕಂಥದ್ದು ಭವಿಷ್ಯದಲ್ಲಿ ತನ್ನ ಆಸ್ತಿಯ ರಕ್ಷಣೆ ಮತ್ತು ತನ್ನ ಯಾರಿಗೆ ಹೋಗ್ಬೇಕೆಂಬ ಅನಿಸಿಕೆ ಇರ್ತದೆ, ಇಚ್ಛೆ ಇರ್ತದೆ, ಅವರಿಗೆ ವರ್ಗಾವಣೆ ಆಗತಕ್ಕಂಥದ್ದು ವಿಲ್ಲು, ವಸಿಯತ್ತು ಅತಿ ಪ್ರಮುಖವಾದಂತಹ ಒಂದು ಕಾನೂನುಬದ್ಧ ದಾಖಲೆ ಆಗ್ತದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ 1956ರ ವಾರಸುದಾರರ ಕಾಯ್ದೆಯನ್ನು ನೋಡ್ತಾ ಹೋದ್ರೆ ಇಷ್ಟು ದಿನ ಏನು ಮಹಿಳೆ ತಾನು ಗಳಿಸಿದಂತ ಆಸ್ತಿ ಯಾರಿಗೆ ಹೋಗ್ಬೇಕೆಂಬತಕ್ಕಂಥ ಒಂದು ತರ್ಕಬದ್ಧ ತಾರ್ಕಿಕತೆಯಿಂದ ಕೂಡಿರ್ತಕ್ಕಂಥ ಒಂದು ಅಂಶ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ವಿಧವೆ ಗಳಿಸಿದಂತ ಸ್ವಯಾರ್ಜಿತ ಆಸ್ತಿ ವಿಶೇಷವಾಗಿ ಕಾನೂನುಬದ್ಧವಾಗಿ ತವರು ಮನೆಗೆ ಹೋಗ್ಬೇಕೋ ಗಂಡನ ಮನೆಗೆ ಹೋಗ್ಬೇಕು ಅಂತೇಳಿ ಗೊಂದಲದ ತರ್ಕವಿದ್ದಂತ ಸಂದರ್ಭದೊಳಗಡೆ ಕಾನೂನುಬದ್ಧವಾಗಿ ಅದು ಗಂಡನ ಮನೆಗೆ ಹೋಗಬೇಕು, ಗೋತ್ರ ಬದಲಾವಣೆ ಆಗಿರೋದ್ರಿಂದ ಗಂಡನ ಮನೆಗೆ ಹೋಗ್ಬೇಕಂತ ಹೇಳೋದ್ರ ಜೊತೆಗೆ
ವಿಧವೆ ತನ್ನದಾದಂತ ಅಥವಾ ಮಹಿಳೆ ತನ್ನದೇ ಆದಂತ ಸ್ವಯರ್ಜಿತ ಆಸ್ತಿಯನ್ನ ರಕ್ಷಿಸಿಕೊಳ್ಬೇಕು ಮತ್ತು ತನ್ನ ಹಕ್ಕನ್ನು ಚಲಾಯಿಸಿಕೊಂಡು ಉಳಿಸಿಕೊಂಡು ತನ್ನ ಆಸ್ತಿಯ ವರ್ಗಾವಣೆ ಆಗಬೇಕೆಂಬತಕ್ಕಂಥ ಒಂದು ಸೂಕ್ತವಾದಂತ ಪರಿಹಾರಯುತವಾದಂತ ಕಾನೂನುಬದ್ಧ ಪರಿಹಾರ ಅಂತಂದ್ರೆ ಅದು ವಿಲ್ ಅಥವಾ ವಸಿಯತ್ ಮೂಲಕ ವರ್ಗಾವಣೆ ಮಾಡತಕ್ಕಂಥದ್ದು ಅವಳ ವೈಯಕ್ತಿಕವಾದಂತ ಆಸ್ತಿ ಹಕ್ಕು ಆಗಿರ್ತದೆ ಮತ್ತು ಅವಳ ವೈಯಕ್ತಿಕವಾದಂತ ಆಸ್ತಿ ಹಕ್ಕಿನ ರಕ್ಷಣೆ ಕೂಡ ಮಾಡ್ಕೊಳ್ಳಕ್ಕೆ ಆಗ್ತದೆ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟು ವಿಲ್ ಎಂಬತಕ್ಕಂಥದ್ದು ಒಂದು ಅತ್ಯಂತ ಪ್ರಮುಖವಾದಂತ ಕಾನೂನುಬದ್ಧ ದಾಖಲೆ ಎಂಬತಕ್ಕಂಥ ತೀರ್ಪನ್ನ ನಿರ್ಣಯವನ್ನ ಮಹಿಳೆಯ ಆಸ್ತಿ, ಅದು ವಿಶೇಷವಾಗಿ ಸ್ವಯಾರ್ಜಿತ ಆಸ್ತಿ ರಕ್ಷಣೆ ಮಾಡಲಿಕ್ಕೆ ಮತ್ತು ಅವಳ ಹಕ್ಕನ್ನು ಚಲಾಯಿಸಲಿಕ್ಕೆ ಈ ಮಹತ್ವಪೂರ್ಣವಾದಂಥ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಮಹಿಳಾ ಆಸ್ತಿ, ಮಹಿಳೆ ಗಳಿಸಿದಂಥ ಸ್ವಯಾರ್ಜಿತ ಆಸ್ತಿ ಯಾರಿಗೆ ಹೋಗ್ಬೇಕು, ತವರು ಮನೆಗೆ ಹೋಗ್ಬೇಕು, ಗಂಡನ ಮನೆಗೆ ಹೋಗ್ಬೇಕು ಎಂಬತಕ್ಕಂಥದ್ರ ಬಗ್ಗೆ ಈ ಒಂದು ತೀರ್ಪು ಒಂದು ಅತಿ ಪ್ರಮುಖವಾದಂಥ ಮೈಲುಗಲ್ಲಿನ ತೀರ್ಪು ಅಂತೇಳಿ ಹೇಳ್ತಾ, ಈ ಒಂದು ವಿಷಯ ಕಕ್ಷಿದಾರರಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ಇನ್ನೊಂದು ವಿಷಯ ಅಂತ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.